ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನು ಹೇಳ್ತಿದ್ದೀನಪ್ಪ ಅಂದರೆ ನಿಮ್ಮ ಸ್ಕಿನ್ ಬಗ್ಗೆ. ಸೊ ಸ್ಕಿನ್ ಅಂದರೆ ಏನು? ಟಾಯಾ? ನೋ, ಇಟ್ಸ್ ಅ ಹ್ಯೂಮನ್ ಬೀಯಿಂಗ್ ಒನ್ ಪಾರ್ಟ್. ಸೊ ಅದೇನಾಗುತ್ತೆ, ಸ್ಕಿನ್ ಇಫ್ ಏನಾದರೂ ಡ್ರೈ ಆದರೆ ನೀವು ಬಾಡಿ ಲೋಷನ್ ಅಂತೆ ಯಾವುದು ಇದು ಕ್ರೀಮ್ಸ್ ಹಚ್ಕೊಂಡು ನಿಮ್ಮ ಸ್ಕಿನ್ ಡ್ರೈನೆಸ್ನ ಹೋಗಿಸ್ಕೊಂಡು ಮಾಯಿಶ್ಚರೈಸ್ ಮಾಡ್ಕೊತೀರ. ಆಫ್ಟರ್ ಸ್ವಲ್ಪ ತಾದ್ಮೇಲೆ ನಿಮ್ಮ ಸ್ಕಿನ್ ಮತ್ತೆ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡ್ತೀರಾ ಅಲ್ವಾ? ಸೊ ನಂದು ಹಿಂಗೆ ಆಗಿದೆ. ನನ್ನ ಸ್ಕಿನ್ ಮೊದಲೇ ಡ್ರೈನೆಸ್ ಬಿಡುತ್ತೆ ಬಿಕಾಸ್ ಆಫ್ ನಾನು ಏನು ಹಚ್ಕೊಳ್ಳಲ್ಲ ಅಂತ. ಬಿಕಾಸ್ ನಾನು ಕ್ರೀಮು ಹಚ್ಕೊಳ್ಳಲ್ಲ. ಇವಾಗ ನನ್ನ ಪಿಂಪಲ್ಸ್ ಮಗ್ದಲ್ಲಿದೆ ಅಂತ ಒಂದೇ ಕ್ರೀಮ್ ಹಚ್ಕೊಳ್ಳೋದು. ಫಾರ್ ಫೇಸ್ ಅಷ್ಟೇ, ಫಾರ್ ಹ್ಯಾಂಡ್ ಲೆಗ್ಸ್ ಹಚ್ಕೊಳ್ಳಲ್ಲ. ಸೊ ನಮ್ಮ ಫ್ರೆಂಡ್ ಏನಂದರು, ಇದು ಮತ್ತೆ ಚಳಿಕಾಲ ಇದು. ನನ್ನ ಸ್ಕಿನ್ ಆಗಲಿ ಎಲ್ಲರ ಸ್ಕಿನ್ನು ಡ್ರೈ ಆಗುತ್ತೆ ಚಳಿಕಾಲದಲ್ಲಿ. ಸೊ ದಿಸ್ ಇಸ್ ದ ವಿಂಟರ್ ಟೈಮ್. ಅದಕ್ಕೆ ನನ್ನ ಸ್ಕಿನ್ ಡ್ರೈ ಆಗಿದ್ದರಿಂದ ನೋಡಿದರು ನಮ್ಮ ಫ್ರೆಂಡ್ಸ್, ನೋಡಿ ಹೇಳಿದರು ನೀನು ಬಾಡಿ ಲೋಷನ್ ಹಚ್ಕೊಳ್ಳೋದು ಒಳ್ಳೆಯದು, ನಿನ್ನ ಸ್ಕಿನ್ ಲಾಂಗ್ ಟೈಮ್ ಮಾಯಿಶ್ಚರೈಸ್ ಇಡುತ್ತೆ ಅಂತ. ಸೊ ಅದಕ್ಕೆ ನಾನು ಓಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ನಾನು ಹಚ್ಕೊಂಡಾಗ ಏನಾಯಿತು, ನನ್ನ ಸ್ಕಿನ್ ಮಾಯಿಶ್ಚರೈಸ್ ಸ್ವಲ್ಪ ಹೊತ್ತಾಯಿತು. ಆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಡ್ರೈನೆಸ್, ಪ್ಯಾಚಿನೆಸ್, ಲೈನ್ನೆಸ್ ಬಿತ್ತು. ಸೊ ನಾನು ಯೋಚನೆ ಮಾಡಿದಾಗ ಅಂಗಡಿಗೆ ಹೋಗಿ ನಾನು ಅಕ್ಕಿ ಜೋಳನ ತರಬೇಕು ಅಂದ್ಕೊಂಡಾಗ ಆ್ಯಡ್ ಬಂತು. ಸೊ ಸ್ಯಾಂಡಲ್ ಆಯಿಲ್ ಬಂತು ವಿತ್ ಸಂತೂರ್ ಸೋಪ್ ಫುಲ್ ಸೆಟ್ ತೊಗೊಂಡೆ. 2 ಪ್ರಾಡಕ್ಟ್ ಬಂದಿದೆ, ಅದು ಸ್ಯಾಂಡಲ್ ಪೌಡರ್ ಆ್ಯಂಡ್ ಸ್ಯಾಂಡಲ್ ಆಯಿಲ್. ಸೊ ಅದನ್ನ ನಾನು ರೆಕಮೆಂಡ್ ಮಾಡಿದೆ. ಅದು ನಿಮಗೆ ಲಾಂಗ್ ಟೈಮ್ ಇರುತ್ತೆ. ಸೊ ದ್ಯಾಟ್ ದಿಸ್. ಸೊ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ಇಟ್ಸ್ ಸೋ ಮಾಯಿಶ್ಚರೈಸ್ ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೆ ಇದು ನಾನು ರೆಕಮೆಂಡ್ ಮಾಡ್ತೀನಿ. ಸೊ ನೀವು ಕೂಡ ರೆಕಮೆಂಡ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಬಾಯ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನು ಹೇಳ್ತಿದ್ದೀನಪ್ಪ ಅಂದರೆ ನಿಮ್ಮ ಸ್ಕಿನ್ ಬಗ್ಗೆ. ಸೊ ಸ್ಕಿನ್ ಅಂದರೆ ಏನು? ಟಾಯಾ? ನೋ, ಇಟ್ಸ್ ಅ ಹ್ಯೂಮನ್ ಬೀಯಿಂಗ್ ಒನ್ ಪಾರ್ಟ್. ಸೊ ಅದೇನಾಗುತ್ತೆ, ಸ್ಕಿನ್ ಇಫ್ ಏನಾದರೂ ಡ್ರೈ ಆದರೆ ನೀವು ಬಾಡಿ ಲೋಷನ್ ಅಂತೆ ಯಾವುದು ಇದು ಕ್ರೀಮ್ಸ್ ಹಚ್ಕೊಂಡು ನಿಮ್ಮ ಸ್ಕಿನ್ ಡ್ರೈನೆಸ್ನ ಹೋಗಿಸ್ಕೊಂಡು ಮಾಯಿಶ್ಚರೈಸ್ ಮಾಡ್ಕೊತೀರ. ಆಫ್ಟರ್ ಸ್ವಲ್ಪ ತಾದ್ಮೇಲೆ ನಿಮ್ಮ ಸ್ಕಿನ್ ಮತ್ತೆ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡ್ತೀರಾ ಅಲ್ವಾ? ಸೊ ನಂದು ಹಿಂಗೆ ಆಗಿದೆ. ನನ್ನ ಸ್ಕಿನ್ ಮೊದಲೇ ಡ್ರೈನೆಸ್ ಬಿಡುತ್ತೆ ಬಿಕಾಸ್ ಆಫ್ ನಾನು ಏನು ಹಚ್ಕೊಳ್ಳಲ್ಲ ಅಂತ. ಬಿಕಾಸ್ ನಾನು ಕ್ರೀಮು ಹಚ್ಕೊಳ್ಳಲ್ಲ. ಇವಾಗ ನನ್ನ ಪಿಂಪಲ್ಸ್ ಮಗ್ದಲ್ಲಿದೆ ಅಂತ ಒಂದೇ ಕ್ರೀಮ್ ಹಚ್ಕೊಳ್ಳೋದು. ಫಾರ್ ಫೇಸ್ ಅಷ್ಟೇ, ಫಾರ್ ಹ್ಯಾಂಡ್ ಲೆಗ್ಸ್ ಹಚ್ಕೊಳ್ಳಲ್ಲ. ಸೊ ನಮ್ಮ ಫ್ರೆಂಡ್ ಏನಂದರು, ಇದು ಮತ್ತೆ ಚಳಿಕಾಲ ಇದು. ನನ್ನ ಸ್ಕಿನ್ ಆಗಲಿ ಎಲ್ಲರ ಸ್ಕಿನ್ನು ಡ್ರೈ ಆಗುತ್ತೆ ಚಳಿಕಾಲದಲ್ಲಿ. ಸೊ ದಿಸ್ ಇಸ್ ದ ವಿಂಟರ್ ಟೈಮ್. ಅದಕ್ಕೆ ನನ್ನ ಸ್ಕಿನ್ ಡ್ರೈ ಆಗಿದ್ದರಿಂದ ನೋಡಿದರು ನಮ್ಮ ಫ್ರೆಂಡ್ಸ್, ನೋಡಿ ಹೇಳಿದರು ನೀನು ಬಾಡಿ ಲೋಷನ್ ಹಚ್ಕೊಳ್ಳೋದು ಒಳ್ಳೆಯದು, ನಿನ್ನ ಸ್ಕಿನ್ ಲಾಂಗ್ ಟೈಮ್ ಮಾಯಿಶ್ಚರೈಸ್ ಇಡುತ್ತೆ ಅಂತ. ಸೊ ಅದಕ್ಕೆ ನಾನು ಓಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ನಾನು ಹಚ್ಕೊಂಡಾಗ ಏನಾಯಿತು, ನನ್ನ ಸ್ಕಿನ್ ಮಾಯಿಶ್ಚರೈಸ್ ಸ್ವಲ್ಪ ಹೊತ್ತಾಯಿತು. ಆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಡ್ರೈನೆಸ್, ಪ್ಯಾಚಿನೆಸ್, ಲೈನ್ನೆಸ್ ಬಿತ್ತು. ಸೊ ನಾನು ಯೋಚನೆ ಮಾಡಿದಾಗ ಅಂಗಡಿಗೆ ಹೋಗಿ ನಾನು ಅಕ್ಕಿ ಜೋಳನ ತರಬೇಕು ಅಂದ್ಕೊಂಡಾಗ ಆ್ಯಡ್ ಬಂತು. ಸೊ ಸ್ಯಾಂಡಲ್ ಆಯಿಲ್ ಬಂತು ವಿತ್ ಸಂತೂರ್ ಸೋಪ್ ಫುಲ್ ಸೆಟ್ ತೊಗೊಂಡೆ. 2 ಪ್ರಾಡಕ್ಟ್ ಬಂದಿದೆ, ಅದು ಸ್ಯಾಂಡಲ್ ಪೌಡರ್ ಆ್ಯಂಡ್ ಸ್ಯಾಂಡಲ್ ಆಯಿಲ್. ಸೊ ಅದನ್ನ ನಾನು ರೆಕಮೆಂಡ್ ಮಾಡಿದೆ. ಅದು ನಿಮಗೆ ಲಾಂಗ್ ಟೈಮ್ ಇರುತ್ತೆ. ಸೊ ದ್ಯಾಟ್ ದಿಸ್. ಸೊ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ಇಟ್ಸ್ ಸೋ ಮಾಯಿಶ್ಚರೈಸ್ ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೆ ಇದು ನಾನು ರೆಕಮೆಂಡ್ ಮಾಡ್ತೀನಿ. ಸೊ ನೀವು ಕೂಡ ರೆಕಮೆಂಡ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ.